ಓಟ್ ಚೋರಿ ವಿರುದ್ಧವಾಗಿ ಇವತ್ತು ದೆಹಲಿಯಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸಲಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಇನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಮಾಡಲಿದ್ದಾರೆ. ಓಟ್ ಚೋರಿಯ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ನೋಡಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡಲಿದ್ದಾರೆ. ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಇವತ್ತು ಪ್ರತಿಭಟನೆ ಆಗಲಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಯದಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಆರಂಭ ಆಗುತ್ತೆ ಈ ಒಂದು ಬೃಹತ್ ರ್ಯಾಲಿ. ಓಟ್ ಚೋರಿ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಈ ಒಂದು ಪ್ರತಿಭಟನೆಯನ್ನ ಕೈಗೊಂಡಿದೆ. ಇವತ್ತು ಪ್ರತಿಭಟನೆಯಲ್ಲಿ ನಮ್ಮ ರಾಜ್ಯದಿಂದಲೂ ಕೂಡ ನಾಯಕರು ಪಾಲ್ಗೊಳ್ತಾ ಇದ್ದಾರೆ. ರ್ಯಾಲಿಗೂ ಮುನ್ನ ಎಲ್ಲ ಕಾಂಗ್ರೆಸ್ನ ನಾಯಕರಿಗೆ ಇವತ್ತು ಫಸ್ಟ್ ಭೋಜನ ಕೂಟವನ್ನ ಏರ್ಪಡಿಸಲಾಗಿದೆ. ದೆಹಲಿಯಲ್ಲಿ ಮಧ್ಯಾಹ್ನ ಕಾಂಗ್ರೆಸ್ನ ಇಂದಿರಾ ಭವನದಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದು ರ್ಯಾಲಿಗೂ ಮುನ್ನ ನೋಡಿ ಎಲ್ಲ ಕಾಂಗ್ರೆಸ್ನ ನಾಯಕರಿಗೆ ಫಸ್ಟ್ ಊಟ ಮುಖ್ಯ ಅಲ್ವಾ, ಭೋಜನ ಕೂಟವನ್ನ ಏರ್ಪಡಿಸಲಾಗಿದೆ. ಸೊ ದೆಹಲಿಯಲ್ಲಿ ಮಧ್ಯಾಹ್ನ ಕಾಂಗ್ರೆಸ್ನ ಇಂದಿರಾ ಭವನದಲ್ಲಿ ರ್ಯಾಲಿಗೂ ಮುಂಚೆ ಇಂದಿರಾ ಭವನದಲ್ಲಿ ಎಲ್ಲ ವ್ಯವಸ್ಥೆಯನ್ನ ಕೂಡ ಭೋಜನ ಕೂಟವನ್ನ ಏರ್ಪಡಿಸಲಾಗಿದೆ. ಸಿಎಂಗಳು, ಡಿಸಿಎಂಗಳು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಜೊತೆಗೆ ಸಿಇಸಿ ಸದಸ್ಯರು, ಉಸ್ತುವಾರಿಗಳಿಗೆ ವಿಶೇಷವಾದಂತಹ ಭೋಜನದ ವ್ಯವಸ್ಥೆಗಳನ್ನ ಕೂಡ ಮಾಡಲಿದ್ದಾರೆ. ಜೊತೆಗೆ ಭೋಜನ ಕೂಟದಲ್ಲಿ ಪರಸ್ಪರ ಉಭಯ ಕುಶಲೋಪರಿಯ ಮಾತುಕತೆ ಕೂಡ ಇರುತ್ತೆ. ಬರೀ ಊಟ ಮಾತ್ರವಲ್ಲ, ಉಭಯ ಕುಶಲೋಪರಿಗಳ ವಿಚಾರ ಸಂಬಂಧವಾಗಿ, ರೂಪುರೇಷೆಗಳ ವಿಚಾರ ಸಂಬಂಧವಾಗಿ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ ಇವತ್ತು ನಾಯಕರು. ನೋಡಿ, ದೆಹಲಿಯಲ್ಲಿ ಮಧ್ಯಾಹ್ನ ಕಾಂಗ್ರೆಸ್ನ ಇಂದಿರಾ ಭವನದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಓಟ್ ಚೋರಿ ರ್ಯಾಲಿಗೆ ಕರ್ನಾಟಕದಿಂದಲೂ ಕೂಡ ದೆಹಲಿಗೆ ಕಾರ್ಯಕರ್ತರು ಹೋಗಿದ್ದಾರೆ. ಈಗಾಗಲೇ ದೆಹಲಿಯ ನಾನಾ ಪ್ರದೇಶಗಳಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರ ದಂಡೇ ಇದೆ. ಕರ್ನಾಟಕದಿಂದ ಸುಮಾರು 5,000 ಕಾರ್ಯಕರ್ತರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಕಾಂಗ್ರೆಸ್ ನಾಯಕರ ಸಮಾಗಮ ಆಗಲಿದೆ. ವಿವಿಧ ರಾಜ್ಯಗಳಿಂದಲೂ ಕೂಡ ಸಾವಿರಾರು ಕಾರ್ಯಕರ್ತರು ಆಗಮಿಸಿದ್ದಾರೆ ಈ ಒಂದು ಪ್ರೊಟೆಸ್ಟ್ನಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಕಾರಣವಾಗಿ. ನೋಡಿ, ಓಟ್ ಚೋರಿ ರ್ಯಾಲಿಗೆ ಕರ್ನಾಟಕದಿಂದಲೂ ಕೂಡ ದೆಹಲಿಗೆ ಕಾರ್ಯಕರ್ತರು ಹೋಗಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಅವರು ಹೋಗಿದ್ದಾರೆ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯ ನಾನಾ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ. ಕರ್ನಾಟಕದಿಂದ ಸುಮಾರು 5,000 ಕಾರ್ಯಕರ್ತರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಕಾಂಗ್ರೆಸ್ನ ನಾಯಕರು ಸಮಾಗಮ ಆಗ್ತಾರೆ. ವಿವಿಧ ರಾಜ್ಯಗಳಿಂದಲೂ ಕೂಡ ಸಾವಿರಾರು ಕಾರ್ಯಕರ್ತರು ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರ ಭಾಗವಾಗಿ ಕರ್ನಾಟಕದಿಂದಲೂ ಕೂಡ ಸಿಎಂ ಮತ್ತು ಡಿಸಿಎಂ ಅವರು ಕೂಡ ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಫಸ್ಟು ಇನ್ನು ಪ್ರೊಟೆಸ್ಟ್ ಅನ್ನ ಮಾಡ್ಲಿಕ್ಕೂ ಮುನ್ನ ಇವತ್ತು ಮಧ್ಯಾಹ್ನ ನೋಡಿ 2 ಗಂಟೆಗೆ ಪ್ರೊಟೆಸ್ಟ್ ಆರಂಭ ಆಗುತ್ತೆ. ಪ್ರೊಟೆಸ್ಟ್ಗೂ ಮುನ್ನ ಕಾಂಗ್ರೆಸ್ನ ಇಂದಿರಾ ಭವನದಲ್ಲಿ ಊಟಕ್ಕೆ ಅಥವಾ ಭೋಜನ ಕೂಟವನ್ನ ಏರ್ಪಡಿಸಲಾಗಿದೆ. ಸಿಎಂ, ಡಿಸಿಎಂ, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಜೊತೆಗೆ ಸಿಇಸಿ ಸದಸ್ಯರು, ಉಸ್ತುವಾರಿಗಳು ಎಲ್ಲರೂ ಕೂಡ ಈ ಒಂದು ಭೋಜನ ವ್ಯವಸ್ಥೆಯಲ್ಲಿ ಅಥವಾ ಭೋಜನ ಕೂಟದಲ್ಲಿ ಪಾಲ್ಗೊಳ್ತಾರೆ. ಫಸ್ಟು ಉಭಯ ಕುಶಲೋಪರಿಯನ್ನ ಕೂಡ ಅವರು ಮಾಡಿಕೊಳ್ತಾರೆ. ಆ ನಂತರವಾಗಿ ಒಂದಷ್ಟು ಚರ್ಚೆಗಳನ್ನ ಮಾಡಿದಂತಹ ನಂತರವಾಗಿ ಪ್ರತಿಭಟನೆ ಕೂಡ ಆರಂಭವಾಗುತ್ತೆ. ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ಇವತ್ತಿನ ಒಂದು ಕಾಂಗ್ರೆಸ್ನ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರೂಪುರೇಷೆಗಳೆಲ್ಲ ಯಾವ ರೀತಿಯಾಗಿದೆ, ಜೊತೆಗೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ನಾಯಕರೆಲ್ಲ ಪಾಲ್ಗೊಳ್ತಾ ಇದ್ದಾರಾ, ಏನೆಲ್ಲ ಕಂಪ್ಲೀಟ್ ಮಾಹಿತಿ ಇದೆ ಇವತ್ತಿನ ಪ್ರೊಟೆಸ್ಟ್ ಬಗ್ಗೆ? ಕುಸುಮ, ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ ರಾಮಲೀಲಾ ಮೈದಾನದಲ್ಲಿ ನಡೆಯಲಿರುವಂತಹ ಕಾಂಗ್ರೆಸ್ನ ಓಟ್ ಚೋರಿ ಅಭಿಯಾನವೇನಿದೆ, ಇದು ಮಧ್ಯದ ಒಂದು ಹೋರಾಟದ ನಿಲುವು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಕಾಂಗ್ರೆಸ್ನಿಂದ ನಡೀತಿರುವಂತದ್ದು ಹಿಂದಿನಿಂದಲೂ ಕೂಡ, ಅಂದ್ರೆ ಬಿಹಾರ ಚುನಾವಣೆಯ ಆರಂಭದಲ್ಲಿ ವಿಪಕ್ಷ ನಾಯಕ, ಲೋಕಸಭೆ ವಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಮೊದಲಿಗೆ ಈ ಒಂದು ಓಟ್ ಚೋರಿ ಅಭಿಯಾನವನ್ನು ಕೂಡ ಆರಂಭಿಸಿದ್ರು. ಅಲ್ಲಿನ ಯಶಸ್ಸಿನ ಬಳಿಕ ಇದೀಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಾವೇಶ ಮಾಡಿರುವಂತದ್ದು, ಪ್ರತಿಭಟನೆ ಮಾಡಿರುವಂತದ್ದು, ರ್ಯಾಲಿಗಳನ್ನ ಮಾಡಿ ಜನಗಳಿಗೆ ಓಟ್ ಚೋರಿ ಮತ ಕಳವು ಆಗಿರುವಂತಹ ಸ್ಪಷ್ಟ ಸ್ವರೂಪವನ್ನ ತಲುಪಿಸುವಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡ್ತಾನೆ ಬಂದಿದ್ದಾರೆ. ಇವತ್ತು ಇಡೀ ದೇಶಾದ್ಯಂತ ಕಾಂಗ್ರೆಸ್ನ ಕಾರ್ಯಕರ್ತರು, ಪಿಸಿಸಿ ಅಧ್ಯಕ್ಷರು, ಹಾಲಿ ಅಧಿಕಾರವಿರುವಂತಹ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾರ್ಯದರ್ಶಿಗಳು, ಸಿಇಸಿ ಸದಸ್ಯರು ಎಲ್ಲರೂ ಒಗ್ಗೂಡಿದಂತೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರ ನೇತೃತ್ವದಲ್ಲಿ ಇವತ್ತು ಅತಿ ದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು. ಬಹುತೇಕ 2 ಗಂಟೆಗೆ ಆರಂಭವಾಗುತ್ತೆ. 3 ರಿಂದ 4 ಗಂಟೆಗಳ ಕಾಲ, ಸುಮಾರು 5 ರಿಂದ 6 ಗಂಟೆಗಳ ಕಾಲ ಈ ಒಂದು
ಪ್ರತಿಭಟನಾ ರ್ಯಾಲಿ ಕೂಡ ಕಾಂಗ್ರೆಸ್ ನಾಯಕರುಗಳಿಂದ ನಡೆಯಲಿದೆ. ಜೊತೆಗೆ ಬಿಜೆಪಿ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ರಣಕಹಳೆಯನ್ನ ಮೊಳಗಿಸುವುದಕ್ಕೆ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಉಳಿದಂತೆ ಇಲ್ಲಿ ಇವತ್ತಿನ ಈ ಒಂದು ರ್ಯಾಲಿಯಲ್ಲಿ ಬಹುತೇಕ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್, ಬಹುತೇಕ ಅಂಬಿಕಾ ಸೋನಿ, ಆಂಟನಿ, ಹೀಗೆ ಹಲವು ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ, ಹಲವು ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ, ಪ್ರಮುಖ ಕೇಂದ್ರ ನಾಯಕರು. ಹೀಗೆ ಎಲ್ಲರೂ ಕೂಡ ಭಾಗಿಯಾಗಿ ತಮ್ಮದೇ ಆದಂತಹ ನಿಟ್ಟಿನಿಂದಾಗಿ ಕೇಂದ್ರ ಚುನಾವಣಾ ಆಯೋಗ ಎಷ್ಟರ ಮಟ್ಟಿಗೆ ಜನರ ಈ ಒಂದು ಮತ ಕಳವಿನಲ್ಲಿ ಖುದ್ದು ಭಾಗಿಯಾಗಿದೆ ಅನ್ನುವಂತ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತದನ್ನ ನಿರೀಕ್ಷೆ ಮಾಡ್ಬೇಕಾಗುತ್ತೆ. ಈ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹಲವು ಬಾರಿ ರಾಹುಲ್ ಗಾಂಧಿ ಖುದ್ದು ಯಾರ್ಯಾರ ಒಂದು ಮತಗಳು ಮಿಸ್ ಆಗಿರುವಂತದ್ದು, ಆಡ್ ಆಗಿದೆ ಅನ್ನುವಂಥದ್ದನ್ನ, ಅದರಲ್ಲೂ ಕೂಡ ಯಾವ ಹೆಸರು ಅನಾನುಕೂಲ ವ್ಯಕ್ತಿಗಳ ಹೆಸರುಗಳು ಕೂಡ ಆಡ್ ಆಗಿರುವಂತದ್ದು, ಒಬ್ಬರ ಹೆಸರುಗಳು 100 ಟೈಮ್ಸ್ ಡಿಲೀಟ್ ಆಗಿರುವಂತದ್ದು, 100 ಟೈಮ್ಸ್ ಆಡ್ ಆಗಿರುವಂತದ್ದು, ಈ ರೀತಿಯಾದಂತಹ ಒಂದು ಎಲ್ಲಾ ಪ್ರಮೇಯಗಳನ್ನು ಕೂಡ ಉಲ್ಲೇಖ ಮಾಡಿ ಸಾಕ್ಷಿ ಸಮೇತ ಗಮನ ಸೆಳೆಯುವಂತಹ ಪ್ರಯತ್ನ ಮಾಡಿದ್ರು. ಇವತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಮತ್ತಷ್ಟು ಕೆಲವೊಂದಿಷ್ಟು ದಾಖಲೆಗಳ ರೂಪದಲ್ಲಿ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಒಂದು ಬೃಹತ್ ಸಮಾವೇಶದಲ್ಲಿ ದಾಖಲೆಗಳನ್ನ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಬಿಡುಗಡೆ ಮಾಡುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡ್ಬೇಕಾಗತ್ತೆ. ಸಹಜವಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ ದೆಹಲಿಯ ಮಧ್ಯಭಾಗ, ಅದರಲ್ಲೂ ಕೂಡ ರಾಮಲೀಲಾ ಮೈದಾನ ನವದೆಹಲಿಯ ಮಧ್ಯಭಾಗದಲ್ಲಿರುವಂತದ್ದು, ಸಹಜವಾಗಿ ಬಿಗಿ ಭದ್ರತೆಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಪೊಲೀಸರ ಭದ್ರತೆಗಳು, ಕಣ್ಗಾವಲುಗಳು ಹೆಚ್ಚಾಗಿರುತ್ತೆ. ಯಾಕೆಂತಂದ್ರೆ ಇಡೀ ದೇಶದ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲರೂ ಕೂಡ ಇಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಟ್ರಾಫಿಕ್ ಕಂಟ್ರೋಲ್ ಮಾಡುವಂತದ್ದು ಪೊಲೀಸರಿಗೆ ದೊಡ್ಡ ಸಾಹಸವಾಗಿರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.